ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಇವತ್ತಿನ ಒಂದು ಮಾತೆ ಮಾಣಿಕ್ಯದಲ್ಲಿ ನಿಮಗೊಂದು ಹೊಸ ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಸಹಿತ ಈ ಒಂದು ವೃತ್ತಿಪರ ಕೋರ್ಸ್ಗಳ ಬಗ್ಗೆ. ನಾವೆಲ್ಲ ಈಗ SSLC ಮಕ್ಕಳು ಆಮೇಲೆ PU ಮಕ್ಕಳದ ರಿಸಲ್ಟನ್ನು ನೋಡಿದ್ವಿ. ಸಾಕಷ್ಟು ವೇರಿಯೇಷನ್ ಕಂಡು ಬಂದಿರತಕ್ಕಂಥದ್ದು. ವೇರಿಯೇಷನ್ ಆದರೂ ಸಹಿತ ಕೆಲವೊಂದಿಷ್ಟು ಮಕ್ಕಳು ತಮ್ಮ ಒಂದು ಹಿತಾಸಕ್ತಿಯ ಮೇರೆಗೆ ಅಂದರೆ ಆಸಕ್ತಿಯ ಮೇರೆಗೆ ವಿಷಯಗಳನ್ನು ಆಯ್ಕೆ ಮಾಡ್ಕೋತಾರೆ. ಅದೇ ರೀತಿ ಪಾಲಕರ ಒಂದು ಒತ್ತಾಯದ ಮೇರೆಗೆ ಕೆಲವೊಂದಿಷ್ಟು ಮಕ್ಕಳು ವಿಷಯಗಳನ್ನು ಆಯ್ಕೆ ಮಾಡ್ಕೋತಾರೆ. ಇದರಲ್ಲಿ ಮಕ್ಕಳ ಒಂದು ಹಿತಾಸಕ್ತಿಯೇ ಇಂಪಾರ್ಟೆಂಟ್ ಆಗಿರ್ತೈತಿ. ಯಾಕಂತ ಹೇಳಿದ್ರೆ ಆಸಕ್ತಿನೇ ಇಂಪಾರ್ಟೆಂಟ್ ಸ್ಟಡಿ ಮಾಡಲಿಕ್ಕೆ. ಸೊ ಹಾಗಾಗಿ ನೀವು ಸಹಿತ ವಿದ್ಯಾರ್ಥಿಗಳು ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಯಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕೇನಂತ ಹೇಳಿದ್ರೆ, ನಾಳೆ ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ಉಪಯುಕ್ತವಾಗಿರ್ತಕ್ಕಂತಹ ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಇಂಥ ಒಂದು ಕೋರ್ಸ್ಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕೋರ್ಸ್ಗಳು ಯಾವುವು ಅಂತ ಹೇಳಿದ್ರೆ ವೃತ್ತಿಪರ ಕೋರ್ಸ್ಗಳು ಅಂತ ಹೇಳ್ತೀವಿ. ಈಗ ಡಿಪ್ಲೊಮಾ ಆಗಿರ್ಬೋದು, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಈ ರೀತಿ ಹಲವಾರು ಕೋರ್ಸ್ಗಳು ಈ ಒಂದು ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಕಂಡು ಬರ್ತವೆ. ಇಂತಹ ಕೋರ್ಸ್ಗಳನ್ನು ನಾವು ಮಾಡೋದ್ರಿಂದ ಡಿಪ್ಲೊಮಾ ಇನ್ ನರ್ಸಿಂಗ್ ಆಗಿರ್ಬೋದು, GNM ಆಗಿರ್ಬೋದು, ANM ಕೋರ್ಸ್ ಆಗಿರ್ಬೋದು, ಇದಕ್ಕೆ ಹೆಲ್ಪ್ ಆಗ್ತಕ್ಕಂತಹ ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ನಮ್ಮ ಜೀವನದಲ್ಲಿ ಸ್ವಲ್ಪ ಎಕ್ಸಾಮ್ಸ್ ಒಂದು ಜಂಜಾಟದಿಂದ ದೂರವಿದ್ದು ನಮ್ಮ ಒಂದು ಜೀವನವನ್ನು ಅದಕ್ಕಾಗಿ ನೀವು ಸಹಿತ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಕೆಲವೊಂದಿಷ್ಟು ಮಂದಿ ಆಯ್ಕೆ ಮಾಡ್ಕೊಂಡಿರ್ತೀರಿ. ಇನ್ನೂ ಕೆಲವೊಂದಿಷ್ಟು ಟೈಮಿಂಗ್ ನಿಮ್ಗೆ ಇರ್ಬೋದು ಅನ್ನಿಸ್ತೈತೆ ನನಗೆ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ. ಸೊ ಇದಕ್ಕಾಗಿ ಈ ಒಂದು ವಿಷಯವನ್ನು ನನ್ನ ಒಂದು ಕಡೆಯಿಂದ ಸಜೆಷನ್ ಅಂತ ಹೇಳ್ತೀನಿ. ಸೊ ಅದಕ್ಕಾಗಿ ಆದಷ್ಟು ವೃತ್ತಿಪರ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಚೆನ್ನಾಗಿ ಓದಿ. ಒಳ್ಳೆ ಅರ್ನಿಂಗ್ಸ್ ಇದ್ದಾಗ ಮಾತ್ರ ನೀವು ಜನರಿಗೆ ಬೇಕಾಗ್ತೀರಿ, ಇಲ್ಲ ಅಂತಂದರೆ ಯಾರೂ ಬೇಕಾಗೋದಿಲ್ಲ. ಅದಕ್ಕಾಗಿ ಹೇಳ್ತೀನಿ, ಅರ್ನಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಲೈಫ್ ಅಂತ ಹೇಳ್ತೀವಿ. ನನಗೋಸ್ಕರ ಅಂತಕ್ಕಂಥ ವಿಚಾರ ಇದ್ದಾಗ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ವಿದ್ಯಾರ್ಥಿಗಳು ಗಮನವಿಟ್ಟು ಈ ಒಂದು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಸಜೆಷನನ್ನು ತೆಗೆದುಕೊಳ್ರಿ, ನಮ್ಮನ್ನು ಹರಿಸಿ ಅಂತ ಹೇಳ್ತಾ ಇದು ನನ್ನ ಮಾತು. ಇದು ತಮ್ಮೆಲ್ಲರ ಮಾತಾಗಲಿ. ಮಾತೆ ಮಾಣಿಕ್ಯಕ್ಕೆ ಮತ್ತೊಂದು ಮಾತೆ ಮಾಣಿಕ್ಯ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ. ನಮಸ್ತೆ.